ಮಾನ್ಸೂನ್ ರೈಡ್ ಮೀನ್ಸ್ ಏನು 3 ದಿವಸ 4 ದಿವಸ ಎಲ್ಲೂ ಹೋಗ್ತಿಲ್ಲ, ಲೈಕ್ ಒನ್ ಡೇ, ಇವತ್ತು ಹೋಗಿ ಲೈಕ್ ಸ್ಯಾಟರ್ಡೆ ಬರೋ ಥರ. ಸೊ ನಿಮಗೆ ಆಲ್ರೆಡಿ ತಮ್ಮನೇನಲ್ಲಿ ನೋಡ್ಬಿಟ್ಟಿರ್ತೀರ ಎಲ್ಲಿ ಹೋಗ್ತಾ ಇದ್ದೀನಿ ಏನು ಎತ್ತ ಅಂತ. ಯೂಶಲ್ ಗೊತ್ತಲ್ಲ ನಮ್ಮ ವ್ಲಾಗರ್ಸ್ ಲೈಫ್ ಹೆಂಗೆ ಅಂತ. ಸೊ ಕ್ಯಾಮ್ರಾ, ಬ್ಯಾಟ್ರೀಸು, ಮೈಕು, ಆಮೇಲೆ ಒಂದು ಟ್ರೈಪಾಡು. ಸೊ ನಾನು ಇನ್ನೂ ಬ್ಯಾಟ್ರಿ ಮತ್ತು ನಂದು ಏನಪ್ಪ ಪವರ್ ಬ್ಯಾಂಕ್ ಚಾರ್ಜ್ಗೆ ಹಾಕಿ. ಸೊ ನಾನೇನು ಪ್ಲ್ಯಾನ್ ಮಾಡಿದ್ದೆ ಅಂದರೆ, ಲಿಂಕ್ಸ್ ವೆಲ್ಕಮ್ ಬ್ಯಾಕ್ ಟು ಟ್ರಾವೆಲ್ ಮಗ. ಸೊ ಹೊಸ ವ್ಲಾಗಿಗೆ ಸ್ವಾಗತ. ಸೊ ಇವತ್ತೇನಪ್ಪ ಪ್ಲ್ಯಾನ್ ಅಂದರೆ, ಇಲ್ಲ ಮಾನ್ಸೂನ್ ರೈಡು. ಸೊ ನಿಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಮಾನ್ಸೂನ್ ರೈಡ್ ಮೀನ್ಸ್ ಏನು 3 ದಿವಸ 4 ದಿವಸ ಎಲ್ಲೂ ಹೋಗ್ತಿಲ್ಲ, ಲೈಕ್ ಒನ್ ಡೇ, ಇವತ್ತು ಹೋಗಿ ಲೈಕ್ ಸ್ಯಾಟರ್ಡೆ ಬರೋ ಥರ. ಸೊ ನಿಮಗೆ ಆಲ್ರೆಡಿ ತಮ್ಮನೇನಲ್ಲಿ ನೋಡ್ಬಿಟ್ಟಿರ್ತೀರ ಎಲ್ಲಿ ಹೋಗ್ತಾ ಇದ್ದೀನಿ ಏನು ಎತ್ತ ಅಂತ. ಸೊ ನಿಮ್ಗೆ ಆಲ್ರೆಡಿ ಗೊತ್ತು, ಈ ಸೀಸನ್ ಬರ್ತಾನೆ ನಿಮಗೆ ಗೊತ್ತು, ಮಾನ್ಸೂನ್ ತಕ್ಷಣ ಎಲ್ಲಿ ನೀರು ಹತ್ರ ಇಲ್ಲ ಸೀನರಿ ಪ್ಲಾನ್ ಮಾಡ್ತಾರೆ ಅಂತ. ಲೈಕ್ ಏನೇ ಅಂದ್ರೂ ಒಂದು ಸೀನರಿ ನೋಡೋಕ್ಕೆ ಇಷ್ಟಪಡ್ತಾರೆ, ಯಾರೇ ಆಗಲಿ, ನಾನಾಗಲಿ, ನೀವಾಗಲಿ, ಎಂಥವ್ರಾದ್ರೂ ಈ ಸೀಸನಲ್ಲಿ ಅದೇ ಇಷ್ಟಪಡೋದು. ಸೊ ನಾನೇನು ಪ್ಲ್ಯಾನ್ ಮಾಡಿದ್ದೆ ಅಂದರೆ, ದೂದ್ ಸಾಗರ್ ಟ್ರಕ್ ಮಾಡೋಣ ಅಂದ್ಬಿಟ್ಟು ಎಲ್ಲ ಲೈಕ್ ಟೈಮ್ ಎಲ್ಲ ಅನುಕೂಲ ಮಾಡಿಕೊಂಡು ಸೊ ಇವತ್ತು ಹೊರಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಡಾರ್ಲಿಂಗ್ಸ್. ಸೊ ಹೆಂಗೆ ಹೋಗ್ತಾ ಇದ್ದೀನಿ ಏನು ಎತ್ತ ಅಂತ ನಿಮ್ಗೆ ಹೋಗ್ತಾ ಹೋಗ್ತಾ ಹೇಳ್ತಾ ಬರ್ತೀನಿ. ಸೊ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದೀನಿ ಇವತ್ತು. ಸೊ ತುಂಬ ಏನು ಲಗೇಜ್ ತೊಗೊಂಡೋಗ್ತಿಲ್ಲ, ಯಾಕಂದರೆ ನಾನು ಅಲ್ಲಿ ಕ್ಲಾಕ್ ರೂಮ್ ಇದೆಯೋ ಹಿಂಗೆ ಏನು ಗೊತ್ತಿಲ್ಲ ನನಗೆ. ಲೈಕ್ ಒಂದು ಟ್ರಕ್ ಮಾಡೋಕ್ಕೆ ಏನೇನು ಬೇಕು ಎಲ್ಲ ಇಟ್ಕೊತಾ ಇದ್ದೀನಿ. ಸೊ ಬನ್ನಿ ನಾನು ನಿಮಗೂ ತೋರಿಸ್ತೀನಿ ಏನೇನು ಎತ್ಕೊತಾ ಇದ್ದೀನಿ ಏನು ಎತ್ತ. ಸೊ ಪ್ಯಾಕಿಂಗ್ ಹೆಂಗೆ ಮಾಡ್ಕೊತೀನಿ, ನನ್ನ ಪ್ಲ್ಯಾನಿಂಗ್ ಇದೆ. ಸೊ ಎಲ್ಲ ನೋಡೋಣ. ಓಕೆ ಬನ್ನಿ. ಸೊ ಡಾರ್ಲಿಂಗ್ಸ್ ನೋಡ್ತಿದ್ದೀರಲ್ಲ, ಸೊ ಇಷ್ಟು ಲಗೇಜ್ ಅಂತ ಈಗ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಇನ್ನೂ ಏನೇನು ಮರ್ತಿದ್ದೀನೋ ಏನು ಎತ್ತ ಏನೋ ಗೊತ್ತಿಲ್ಲ. ಸೊ ಮಾನ್ಸೂನ್ ಸೀಸನ್ ಅಲ್ವಾ, ಸೊ ಅಲ್ಲಿ ಬೇರೆ ನಾನು ವೆದರ್ ರಿಪೋರ್ಟ್ ನೋಡಿದೆ, ತೀರಾ ಮಳೆ ಇದೆ, ವಿಪರೀತ ಮಳೆ ಅಂತ ಗೊತ್ತಾಯಿತು. ಸೊ ಅದಕ್ಕೆ ನಾನೇನು ಮಾಡಿದ್ದೀನಿ, ನಂದು ಒಂದು ಸೆಟ್ ರೈನ್ ಸೆಟ್ ಎತ್ತಿಟ್ಕೊಂಡಿದ್ದೀನಿ. ಸೊ ಒಂದು ಎಮರ್ಜೆನ್ಸಿ ಅಂಬ್ರಲಾ, ಆಮೇಲೆ ನನ್ನ ಬ್ಯಾಗ್ ರೈನ್ ಕವರು, ಓಕೆನಾ. ಆಮೇಲೆ ಇದು ನಾಳೆ ಹೊರಡೋಕ್ಕೆ ಅಲ್ಲಿ ಹೋಗಿ ನಾನು ಚೆಕ್ಕಿನ್ ಆದಮೇಲೆ ಅಲ್ಲಿ ಚೇಂಜ್ ಮಾಡ್ಕೊತೀನಿ. ಸೊ ಹೇಳ್ಬಿಡ್ತೀನಿ, ನಾನು ಹೋಗ್ತಿರೋದು ಹೆಂಗೆ ಅಪ್ಪ ಅಂದರೆ, ಈ ಸರಿ ಬೈಕು ಬಸ್ಸು ಆ ಥರ ಏನೋ ಪ್ಲ್ಯಾನ್ ಮಾಡ್ತಿಲ್ಲ. ಸೊ ಟ್ರೈನಲ್ಲಿ ಹೋಗ್ತಾಯಿದ್ದೀನಿ. ಸೊ ಟ್ರೈನ್ ವಿಪರೀತ ಚಳಿ ಇರುತ್ತಲ್ಲ ಟ್ರೈನಲ್ಲಿ ಹೋಗೋದಕ್ಕೆ. ಸೊ ಅದಕ್ಕೆ ಇದೊಂದು ಸ್ವೆಟ್ರ್ ಕಮ್ ಮುಡ್ಡಿ, ಆಮೇಲೆ ಒಂದು ಟೋಪಿ, ಆಮೇಲೆ ಆ್ಯಸ್ ಯೂಶಲ್ ಗೊತ್ತಲ್ಲ ಡಾರ್ಲಿಂಗ್ಸ್, ಈಚೆ ಹೋಗಿರ್ತೀವಿ, ಎಲ್ಲಿ ಏನಾಗುತ್ತೆ ನಮಗೇನೂ ಗೊತ್ತಾಗಲ್ಲ. ಸೊ ಅದಕ್ಕೆ ಏನು ಮಾಡ್ತಾಯಿದ್ದೀನಿ, ಫಾರ್ ಎಮರ್ಜೆನ್ಸಿ ಆ್ಯಸ್ ಎ ಸೇಫ್ಟಿ ಪರ್ಪಸ್ ಟ್ಯಾಬ್ಲೆಟ್ಸ್, ಒಂದು ಜ್ವರ ಇದು ಡೋಲೋ 650, ಆಮೇಲೆ ಕಾಲ್ಪಾಲು ಟ್ಯಾಬ್ಲೆಟ್ಸ್ ಎಲ್ಲ ಎತ್ಕೊಂಡಿರ್ತೀನಿ. ಆ್ಯಸ್ ಯೂಶಲ್ ಗೊತ್ತಲ್ಲ ನಮ್ಮ ವ್ಲಾಗರ್ಸ್ ಲೈಫ್ ಹೆಂಗೆ ಅಂತ. ಸೊ ಕ್ಯಾಮ್ರಾ, ಬ್ಯಾಟ್ರೀಸು, ಮೈಕು, ಆಮೇಲೆ ಒಂದು ಟ್ರೈಪಾಡು. ಸೊ ನಾನು ಇನ್ನೂ ಬ್ಯಾಟ್ರಿ ಮತ್ತು ನಂದು ಏನಪ್ಪ ಪವರ್ ಬ್ಯಾಂಕ್ ಚಾರ್ಜ್ಗೆ ಹಾಕಿದ್ದೀನಿ. ಸೊ ಇಷ್ಟೇ ನೋಡಿ ಡಾರ್ಲಿಂಗ್ಸ್, ಮೇಲಿಂದ ನೋಡಿದ್ರೆ ನಿಮ್ಗೆ ಇಷ್ಟೇ ಸಿಂಪಲಾಗಿ, ಜಾಸ್ತಿ ಏನು ಎತ್ಕೊಂಡು ಹೋಗ್ತಿಲ್ಲ. ನೋಡಿದ್ರಲ್ಲ ಡಾರ್ಲಿಂಗ್ಸ್, ಇಷ್ಟೇ, ಜಾಸ್ತಿ ಲಗೇಜ್ ಅಂತೂ ನಾನು ಏನು ಕ್ಯಾರಿ ಮಾಡ್ತಿಲ್ಲ. ಯಾಕಂದರೆ ಮೊದಲೇ ಟ್ರಕ್ ಮಾಡೋದು 12 ಕಿಲೋಮೀಟರ್ಸ್ ಪ್ಲಸ್ 12 ಇದೆ ಟೋಟಲ್, ಅಪ್ರಾಕ್ಸಿಮೇಟ್ಲಿ 24 ಅಂತಲೇ ಇಟ್ಕೊಳ್ಳಿ, ಹೆಚ್ಚು ಕಮ್ಮಿ. ಸೊ ಬ್ಯಾಗ್ ವೆಯ್ಟ್ ಹಾಕ್ಕೊಂಡು ಕ್ಲಾಕ್ ರೂಮ್ ಇದ್ರೆ ದೆನ್ ಇಟ್ಸ್ ಫೈನ್, ಏನು ತೊಂದರೆ ಇಲ್ಲ, ನಮಗೇನು ಲೈಕ್ ಬೆನ್ನೋವು ಬರೋಲ್ಲ. ಸೊ ಅದಕ್ಕೆ ಏನು ಮಾಡ್ತೀನಿ, ಆದಷ್ಟು ಲಗೇಜ್ ಕಮ್ಮಿ ಇಟ್ಕೊಂಡು ಹೋದಷ್ಟು ರಿಸ್ಕ್ ಕಮ್ಮಿ. ಸೊ ಅದಕ್ಕೆ ಆರಾಮಾಗಿ ಇಷ್ಟು ಬೇಸಿಕ್ ನನಗೆ ಏನೇನು ಬೇಕೋ ಇಷ್ಟು ಮಾತ್ರ ತೊಗೊಂಡಿದ್ದೀನಿ. 3 o'clock ಯಶವಂತಪುರ ರೈಲ್ವೆ ಸ್ಟೇಷನಲ್ಲಿ ಟ್ರೈನ್ ಇದೆ, ವಾಸ್ಕೋ ಡಿ ಗಾಮಾ ಎಕ್ಸ್ಪ್ರೆಸ್ಸು. ಸೊ ಎಲ್ಲ ರೆಡಿ ಮಾಡಿಕೊಂಡು ಎಲ್ಲ ರೆಡಿಯಾಗಿ ಓಡ್ತಾ ಇದ್ದೀನಿ. ಸೊ ಫುಲ್ ಇದೊಂದು ಪ್ಲೇಲಿಸ್ಟ್ ಕ್ರಿಯೇಟ್ ಮಾಡಿ ಹಾಕ್ತೀನಿ ಡಾರ್ಲಿಂಗ್ಸ್ ಯೂಟ್ಯೂಬಲ್ಲಿ. ಸೊ ಹೆಂಗೆ ಹೋದೆ, ನಾನು ಹೆಂಗೆ ಬುಕ್ ಮಾಡಿಕೊಂಡೆ, ಎಲ್ಲ ಪ್ರತಿ A to Z ಅಲ್ಲಿ ಹೋಗೋವರೆಗೂ, ಅಲ್ಲಿ ಹೆಂಗೇನು ಫೆಸಿಲಿಟೀಸ್ ಇದೆ, ಡೈರೆಕ್ಟಾಗಿ ಹೋಗಿ ಅಲ್ಲಿ ಬುಕ್ ಮಾಡ್ಕೊಬೋದಾ ಎತ್ತ ಏನು ಅಂತ ಎಲ್ಲ ಇನ್ಫಾರ್ಮೇಷನ್ ಕೊಡ್ತೀನಿ. ದಯವಿಟ್ಟು ಈ ಫುಲ್ ವಿಡಿಯೋ ನೋಡಿ, ಆಮೇಲೆ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಮಾಡಿ, ನಾನು ಕಮೆಂಟ್ಸ್ಗೂ ರಿಪ್ಲೈ ಮಾಡ್ತೀನಿ. ಸೊ ಬನ್ನಿ ಡಾರ್ಲಿಂಗ್ಸ್, ಹೋಗೋಣ ಒಂದು ಒಳ್ಳೆ ಎಕ್ಸ್ಪ್ಲೋರ್ ಮಾಡಿಕೊಂಡು. ನಿಮ್ಗೆ ಹೆಂಗೆ ಅಂದರೆ, ನಾನು ಇವಾಗ ನೀವು ಫೀಲ್ ಆಗ್ಬೇಕು ನಾನೇ ಹೋಗಿದ್ದೀನಿ ಅನ್ನೋ ಥರ ಮಾಡ್ತೀನಿ. ಸೊ ಅಷ್ಟೇ ಡಾರ್ಲಿಂಗ್ಸ್, ನಾನು ಸಿಗ್ತೀನಿ ಮುಂದಿನ ವೀಡಿಯೋಲಿ. ಓಕೆ, ಟಾಟಾ, ಬಾಯ್.